ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಟಜಿಕ್ ಆಗಿ ಆಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅಂತಂದರೆ ನಾವು ಅವಾಗಿಂದನೂ ಉಗ್ರ ಮಂಜು ಅವರು ಅಂತ ಅಂದ್ಕೊಳ್ತಾ ಇದ್ದೀವಿ. ಆ್ಯಂಡ್ ಅದು ನಿಜಾನೇ ಅಂತ ಭಾಳಷ್ಟು ಸಲ ಅನಿಸುತ್ತೆ, ಬಿಕಾಸ್ ಹಿ ನೋಸ್ ವಾಟ್ ಈಸ್ ಡೂಯಿಂಗ್. ಸೊ ಫಿನಾಲೆನಲ್ಲಿ ನೋಡೋದಕ್ಕೆ ಎಲ್ಲರೂ ಇಷ್ಟಪಡುವಂತಹ ಒಂದು ವಂಡರ್ಫುಲ್ ಕಂಟೆಸ್ಟೆಂಟ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಟಜಿಕ್ ಆಗಿ ಆಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅಂತಂದರೆ ನಾವು ಅವಾಗಿಂದನೂ ಉಗ್ರ ಮಂಜು ಅವರು ಅಂತ ಅಂದ್ಕೊಳ್ತಾ ಇದ್ದೀವಿ. ಆ್ಯಂಡ್ ಅದು ನಿಜಾನೇ ಅಂತ ಭಾಳಷ್ಟು ಸಲ ಅನಿಸುತ್ತೆ, ಬಿಕಾಸ್ ಹಿ ನೋಸ್ ವಾಟ್ ಈಸ್ ಡೂಯಿಂಗ್. ಸೊ ಫಿನಾಲೆನಲ್ಲಿ ನೋಡೋದಕ್ಕೆ ಎಲ್ಲರೂ ಇಷ್ಟಪಡುವಂತಹ ಒಂದು ವಂಡರ್ಫುಲ್ ಕಂಟೆಸ್ಟೆಂಟ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಟಜಿಕ್ ಆಗಿ ಆಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅಂತಂದರೆ ನಾವು ಅವಾಗಿಂದನೂ ಉಗ್ರ ಮಂಜು ಅವರು ಅಂತ ಅಂದ್ಕೊಳ್ತಾ ಇದ್ದೀವಿ. ಆ್ಯಂಡ್ ಅದು ನಿಜಾನೇ ಅಂತ ಭಾಳಷ್ಟು ಸಲ ಅನಿಸುತ್ತೆ, ಬಿಕಾಸ್ ಹಿ ನೋಸ್ ವಾಟ್ ಈಸ್ ಡೂಯಿಂಗ್. ಸೊ ಫಿನಾಲೆನಲ್ಲಿ ನೋಡೋದಕ್ಕೆ ಎಲ್ಲರೂ ಇಷ್ಟಪಡುವಂತಹ ಒಂದು ವಂಡರ್ಫುಲ್ ಕಂಟೆಸ್ಟೆಂಟ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಬಿಗ್ ಬಾಸ್ ಕನ್ನಡ ಸೀಸನ್ 11 ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಟಜಿಕ್ ಆಗಿ ಆಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅಂತಂದರೆ ನಾವು ಅವಾಗಿಂದನೂ ಉಗ್ರ ಮಂಜು ಅವರು ಅಂತ ಅಂದ್ಕೊಳ್ತಾ ಇದ್ದೀವಿ. ಆ್ಯಂಡ್ ಅದು ನಿಜಾನೇ ಅಂತ ಭಾಳಷ್ಟು ಸಲ ಅನಿಸುತ್ತೆ, ಬಿಕಾಸ್ ಹಿ ನೋಸ್ ವಾಟ್ ಈಸ್ ಡೂಯಿಂಗ್. ಸೊ ಫಿನಾಲೆನಲ್ಲಿ ನೋಡೋದಕ್ಕೆ ಎಲ್ಲರೂ ಇಷ್ಟಪಡುವಂತಹ ಒಂದು ವಂಡರ್ಫುಲ್ ಕಂಟೆಸ್ಟೆಂಟ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್.